ಇನ್ನು ಶಿವಗಂಗೆಯಲ್ಲಿ ಅದ್ವೈತ್ ಉಪಾಧ್ಯಾಯ ನಾಪತ್ತೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಈ ಒಂದು ಅದ್ವೈತ್ನ ಕೇಸ್ ಈಗ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಅದ್ವೈತ್ ಉಪಾಧ್ಯಾಯ ನಾಪತ್ತೆ ಪ್ರಕರಣ ಪೊಲೀಸರ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಪತ್ತೆಯಾಗಿದೆ. ಹೈಲಿ ಟ್ಯಾಲೆಂಟೆಡ್ ಹ್ಯಾಕರ್ ಆಗಿದ್ದ ಈತ ಅದ್ವೈತ್ ಉಪಾಧ್ಯಾಯ. ಕಂಪ್ಯೂಟರ್ನಲ್ಲಿ ಹ್ಯಾಕರ್ ಆಗಿದ್ದವನಿಗೆ ನಿಜಕ್ಕೂ ಏನಾಯ್ತು ಹಾಗಾದ್ರೆ? ಶಿವಗಂಗೆಯಲ್ಲಿ ಅದ್ವೈತ್ ಉಪಾಧ್ಯಾಯ ನಾಪತ್ತೆ ಪ್ರಕರಣ ಈಗ ಹೊಸ ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಆತನ ನಿಜ ಬಣ್ಣ. IT ಉದ್ಯೋಗ ಕೆಲಸ ಮಾಡ್ತಾ ಇದ್ದ 31 ವರ್ಷದ ಈತ. ನೋಡಿ, ಹೈಲಿ ಟ್ಯಾಲೆಂಟೆಡ್ ಹ್ಯಾಕರ್ ಆಗಿದ್ದ ಈತ ಹ್ಯಾಕಿಂಗ್ ಕೆಲಸ ಕೂಡ ಮಾಡಿಕೊಂಡಿದ್ದ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಈಗ ನಾಪತ್ತೆ ಆಗಿದ್ದಾನಲ್ಲ. ಏನಾಯ್ತು ಹಾಗಾದ್ರೆ? ಬದುಕಿದ್ದಾನ, ಸತ್ತಿದ್ದಾನ, ಅಥವಾ ಆ ಶಿವಗಂಗೆ ಬೆಟ್ಟದಿಂದ ಎಷ್ಟು 20 ಕಿಲೋಮೀಟರ್ ದೂರದಲ್ಲಿ ಅವನ ಫೋನ್ ಕೊನೆ ನೆಟ್ವರ್ಕ್ ಸಿಕ್ಕಿದೆಯಲ್ಲ. ಹುಡುಗಿಯರ ಶೋಕಿಗೆ ಬಿದ್ದಿದ್ದ ಟೆಕ್ಕಿ ಪ್ರಾಪ್ತಿ ಚೌಹಾಣ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಅದ್ವೈತ್. ನಿಶ್ಚಿತಾರ್ಥ ಆದರೂ ಕೂಡ ಬೇರೆ ಹುಡುಗಿ ಜೊತೆ ಚಾಟಿಂಗ್ ಮಾಡ್ತಾ ಇದ್ದ. ಇದೇ ವಿಚಾರಕ್ಕೆ ಶಿವಗಂಗೆಯಲ್ಲಿ ನಾಪತ್ತೆಯಾದ್ನ ಅದ್ವೈತ್. ಬೆಟ್ಟಕ್ಕೆ ಹೋಗೋ ಮೊದಲು ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದ. ಶಾಂತಲಾ ಡ್ರಾಪ್ ಚಾಟ್ GPT-ಯಲ್ಲಿ ಶಾಂತಲಾ ಡ್ರಾಪ್ ಬಗ್ಗೆ ಮಾಹಿತಿನ ಹುಡುಕಿದ್ದ. ಹೇಗೆ ಹೋಗಬೇಕು, ಹೇಗೆ ಹೊರಗೆ ಹೋಗಬೇಕು ಇವೆಲ್ಲವನ್ನು ಕೂಡ ಶಿವಗಂಗೆಗೆ ಬರೋ ಮೊದಲೇ ಮಾಹಿತಿನ ಕಲೆ ಹಾಕಿದ್ದ ಈ ಟೆಕ್ಕಿ ಅದ್ವೈತ್. ಈತ ಹ್ಯಾಕಿಂಗ್ ಮಾಡೋದಲ್ಲದೆ ನಿಶ್ಚಿತಾರ್ಥ ಕೂಡ ಮಾಡ್ಕೊಂಡಿದ್ದ. ಆದರೂ ಕೂಡ ಹುಡುಗಿಯರ ಸಹವಾಸ ಇಟ್ಕೊಂಡಿದ್ದ. ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ಕೂಡ ಅವಾಗವಾಗ ಗಲಾಟೆ ಆಗ್ತಾ ಇತ್ತು. ಇನ್ನು ಮೊದಲೇ ಕೂಡ ಪ್ಲಾನ್ ಮಾಡಿಕೊಂಡು ಶಿವಗಂಗೆಗೆ ಹೋಗ್ತೀನಿ, ಅಲ್ಲಿ ಹೋಗೋದು ಹೇಗೆ, ಮಾರ್ಗ ಹೇಗಿರುತ್ತೆ, ಎಷ್ಟು ಕಿಲೋಮೀಟ್ರ್ ಇದೆ ಇವೆಲ್ಲವನ್ನು ಕೂಡ ಮೊದಲೇ ಎಲ್ಲವನ್ನು ಕೂಡ ಪತ್ತೆ ಹಚ್ಕೊಂಡಿದ್ದ. ಹೊರಗೆ ಬರೋದು ಹೆಂಗೆ ಇವೆಲ್ಲವನ್ನು ಕೂಡ ಚೆಕ್ ಮಾಡಿದ್ದ ಚಾಟ್ GPT-ಯಲ್ಲಿ. ಅದಾದಮೇಲೆ ಯಾವಾಗ ಸಾಯ್ಬೋದು ಈ ಎಲ್ಲವನ್ನು ಕೂಡ ಚೆಕ್ ಮಾಡಿದ್ದಾನೆ ಲ್ಯಾಪ್ಟಾಪ್ನಲ್ಲಿ. ಮೊದಲೇ ಹ್ಯಾಕರ್ ಆಗಿದ್ದ ಈತ. ಹ್ಯಾಕಿಂಗ್ ಕೆಲಸ ಕೂಡ ಮಾಡ್ತಾ ಇದ್ದ. ಅಸಲಿಗೆ ಟ್ರೆಕ್ಕಿಂಗ್ ಹೊರಟವನು ಪ್ರಾಪ್ತಿ ಚೌಹಾಣ್ಗೆ ಫೋಟೋ ಕಳುಹಿಸಿದ್ದ. ತನ್ನ ಮೊಬೈಲ್ ಡ್ರೋನ್ ಕ್ಯಾಮರಾವನ್ನ ಜೊತೆಗೆ ಕೊಂಡೊಯ್ದಿದ್ದ. ಶಾಂತಲಾ ಡ್ರಾಪ್ ಬಳಿ ಮೊಬೈಲ್ ಹಾಗೆ ಡ್ರೋನ್ ಬಿಟ್ಟು ನಾಪತ್ತೆ ಆಗಿದ್ದಾನೆ. ಈ ಮೊಬೈಲ್ ಬೇರೊಬ್ಬರು ಕದ್ದೊಯ್ದಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕೂದೂರು ಬಳಿ ಫೋನ್ ಸ್ವಿಚ್ಡ್ ಆಫ್ ಆಗಿರುವ ಬಗ್ಗೆ ಪೊಲೀಸ್ನವರಿಗೆ ಮಾಹಿತಿ ಸಿಕ್ಕಿದೆ. ಪ್ರಾಪ್ತಿ ಮೇಲೆ ಕಾಲ್ ಮಾಡ್ತಾ ಇದ್ರು, ಸ್ವಿಚ್ ಆಫ್ ಬರ್ತಾ ಇತ್ತು. ಸದ್ಯ ಕಾಡುಗೋಡಿ ನೆಲಮಂಗಲ ಠಾಣೆ ಪೊಲೀಸ್ನವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಟ್ರಕ್ಕಿಂಗ್ ಅಂತ ಹೊರಟವನು ಏನಾದ? ಫೋಟೋ ಕಳಿಸಿದ್ನಲ್ಲ, ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಲ್ಲ ಪ್ರಾಪ್ತಿ ಚೌಹಾಣ್ ಆಕೆಗೆ, ಆತ ಎಲ್ಲೋದ? ಎಲ್ಲವನ್ನ ಇಟ್ಟು ಡ್ರೋನ್, ಫೋನ್ ಎಲ್ಲವನ್ನ ಕೂಡ ಇಟ್ಟು ಕಾಣೆ ಆಗಿದ್ದಾನಲ್ಲ, ಎಲ್ಲಿ ಹೋದ ಹಾಗಾದ್ರೆ? ಅದಾದ ನಂತರನೂ ಫೋನನ್ನು ಯಾರೋ ಕದ್ದಿದ್ದಾರೆ ಅನ್ನುವಂಥ ವಿಚಾರ. ಪೊಲೀಸ್ನವರು ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹೆಚ್ಚಿನ ತನಿಖೆಯನ್ನು ಈಗ ಇದ್ರ ಬಗ್ಗೆ ಈತ ಎಲ್ಲಿ ಹೋದ, ಏನು ಕತೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಅದ್ವೈತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಈ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಶಿವು, ಏನು ಅದ್ವೈತ್ ಉಪಾಧ್ಯಾಯ ಏನಿದ್ದಾನೆ ಈತ ಏನು IT ಉದ್ಯೋಗಿ ಆಗಿದ್ದು IT-ಯಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ ಕೂಡ ಆಗಿದ್ದ. ಆದ್ರೆ ಈತ ಇತ್ತೀಚೆಗೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದ. ಆದ್ರೂ ಕೂಡ ತಮ್ಮ ಪ್ರೇಯಸಿಯ ಏನ್ ಪ್ರಾಪ್ತಿ ಚೌಹಾಣ್ ಏನಿದ್ರಲ್ಲ ಆಕೆ ಜೊತೆ ಲಿವಿಂಗ್ ಟುಗೆದರ್ ನಲ್ಲಿ ಕೂಡ ವಾಸ ಆಗಿದ್ದ. ಆದ್ರೆ ವೀಕೆಂಡ್ ಇದ್ದಿಂದ ಶುಕ್ರವಾರ ಬೆಳಿಗ್ಗೆ ನಾನು ಸ್ನೇಹಿತರ ಜೊತೆ ಟ್ರೆಕ್ಕಿಂಗ್ ಹೋಗಿ ಬರ್ತೀನಿ ಶಿವಗಂಗೆ ಬೆಟ್ಟಕ್ಕೆ ಅಂತ ಹೇಳ್ಬಿಟ್ಟು ಪ್ರೇಯಸಿ ಜೊತೆ ಹೇಳಿ ಆತ ಹೋಗಿದ್ದ. ಆದ್ರೆ ಹೋದ ನಂತರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಏನಲ್ಲಿ ಶಾಂತಲಾ ಡ್ರಾಪ್ ಇದೆಯೋ ಆ ಡ್ರಾಪ್ ಹತ್ರ ಒಂದು ಸೆಲ್ಫಿ ಫೋಟೋನ ತೆಗೆದುಕೊಂಡು ತನ್ನ ಸ್ನೇಹಿತೆಗೆ ಫೋಟೋವನ್ನ ಶೇರ್ ಮಾಡಿ ತನ್ನ ಫೋನು ಮತ್ತೆ ಆತನ ತೆಗೆದುಕೊಂಡ ಡ್ರೋನು ಎರಡನ್ನು ಕೂಡ ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆದ್ರೆ ಸಾಕಷ್ಟು ಅನುಮಾನಗಳು ಬಂದಿತ್ತು. ಯಾವಾಗ ಫೋನ್ ಸ್ವಿಚ್ ಆಫ್ ಬಂತು ಆಗ ಪ್ರಾಪ್ತಿ ಚೌಹಾಣ್ ಕೂಡ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ. ಫೋನ್ ಸ್ವಿಚ್ ಆಫ್ ಬರ್ತಿದೆ, ಟ್ರೆಕ್ಕಿಂಗ್ ಹೋದವರು ವಾಪಸ್ ಬಂದಿಲ್ಲ ಅಂತ. ಇನ್ನು ಶಿವಗಂಗೆ ಬೆಟ್ಟದಲ್ಲಿ ಸಾಕಷ್ಟು ಚಿರತೆಗಳು, ಅದೇ ರೀತಿಯಲ್ಲಿ ಕೂಡ ಒಂದಷ್ಟು ಕರಡಿಗಳ ಹಾವಳಿ ಕೂಡ ಇದೆ, ಒಂದಷ್ಟು ದರೋಡೆಗಳಾಗುವಂತ ಇದು ಐತೆ, ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಶಾಂತಲಾ ಡ್ರಾಪ್ ಕೂಡ ಹೌದು. ಈ ಕಾರಣದಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ಪೊಲೀಸರಿಗೆ ಬಂದಿತ್ತು. ಇದೇ ಕಾರಣಕ್ಕಾಗಿ ಪೊಲೀಸರು ಒಂದು ಕಡೆ ತನಿಖೆಯನ್ನ ಮಾಡ್ತಿದ್ರು, ಮತ್ತೊಂದು ಕಡೆ SDR ತಂಡ
ಅರಣ್ಯ ಸಿಬ್ಬಂದಿ ಮತ್ತೆ ಸ್ಥಳೀಯರ ನೆರವನ್ನ ಪಡೆದುಕೊಂಡು ಎಲ್ಲ ಕಡೆನೂ ಕೂಡ ಹುಡುಕಾಟ ಮಾಡಿದ್ರು ಕೂಡ ಇದುವರೆಗೂ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಆದ್ರೆ ಬಿಟ್ಟೋಗಿದ್ದಂತ ಮೊಬೈಲು ಯಾರೋ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಹೇಳ್ತಿರುವಂತದ್ದು. ಆದ್ರೆ ಆತನ ಸ್ನೇಹಿತೆ ಪ್ರಾಪ್ತಿ ಚೌಹಾಣ್ ಏನಿದ್ರು ಆ ಒಂದು ಆಕೆಯ ಲ್ಯಾಪ್ಟಾಪ್ ಅನ್ನ ಚೆಕ್ ಮಾಡಿದಾಗ ಪೊಲೀಸರು ಆ ಲ್ಯಾಪ್ಟಾಪ್ ನಲ್ಲಿ ಗೂಗಲ್ಗೆ ಹೋಗಿ ಶಾಂತಲಾ ಡ್ರಾಪ್ಗೆ ಯಾವ ರೀತಿಯಾಗಿ ಹೋಗ್ಬೇಕು, ವಾಪಸ್ ಅಲ್ಲಿಂದ ಯಾವ ರೀತಿಯಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಆತ ಸರ್ಚ್ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಿದೆ. ಆದ್ರೆ ಈತ ಅದ್ವೈತ್ ಉಪಾಧ್ಯಾಯ ಆತನ ಸ್ನೇಹಿತಿಗೆ ಏನಾದ್ರೂ ಒಂದು ಬ್ಲಾಕ್ ಮೇಲ್ ಮಾಡೋದಕ್ಕೆ ಇಲ್ಲ ಅವ್ರನ್ನ ಏನಾದ್ರು ನಂಬಿಸೋದಕ್ಕೆ ಏನಾದ್ರು ಈ ರೀತಿಯಾಗಿ ಮಾಡಿದ್ದ, ಇಲ್ಲ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ, ಆ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋದು ಆತನಿಗೆ ಇಷ್ಟ ಇಲ್ಲದೆ ಸ್ವಇಚ್ಛೆಯಿಂದ ಈ ರೀತಿಯಾಗಿ ಅವ್ರನ್ನೇನಾದ್ರು ಎದುರಿಸೋದಕ್ಕೆ ಈ ರೀತಿಯಾಗಿ ಮಾಡಿದ್ದ, ಇಲ್ಲ ಅವ್ರ ಫ್ಯಾಮಿಲಿ ಜೊತೆ ಏನಾದ್ರು ಏನ್ ಮನನೊಂದು ಈ ರೀತಿಯಾಗಿ ನನಗೆ ಇಷ್ಟ ಅಲ್ಲ ಅಂತ ಹೇಳೋದಕ್ಕೆ ಏನಾದ್ರು ಮಾಡಿದ್ದ, ಇಲ್ಲ ಮನನೊಂದು ಏನಾದ್ರು ಆತ್ಮಹತ್ಯೆಯನ್ನ ಮಾಡ್ಕೊಂಡ, ಇಲ್ಲ ಅಂತಂದ್ರೆ ಬೇರೆ ರೀತಿಯಾದಂತ ನಾಟಕವನ್ನ ಏನಾದ್ರು ಮಾಡಿದ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಸಾಕಷ್ಟು ಅನುಮಾನ ಕೂಡ ಬರ್ತಿದೆ. ಆದ್ರೆ ಕಳೆದ 4 ದಿನದಲ್ಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತ ಅದ್ವೈತ್ ಉಪಾಧ್ಯಾಯನ ಸುಳಿವು ಸಿಕ್ತಲ್ಲ. ಈ ಕಾರಣದಿಂದ ಇವತ್ತು ಕೂಡ ಶೋಧ ಕಾರ್ಯಾಚರಣೆ SDR ತಂಡ, ಪೊಲೀಸರು, ಅರಣ್ಯ ಇಲಾಖೆ ಮತ್ತೆ ಸ್ಥಳೀಯರ ಸಹಕಾರದಿಂದ ಇವತ್ತು ಕೂಡ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಶಿವು, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.